ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಜ್ಯೋತ್ಸ್ನಾ ಶೆಟ್ಟಿ, ಅಪ್ಪು ರೇಡಿಯೋಯಿಂದ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅತ್ತ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬಹುದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ ಎಫ್ ಎಮ್ 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮನ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ನೀವು ಕೇಳ್ಬೋದು. ಹಾಗೆ ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ. ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಇಂಟರ್ವ್ಯೂ ವಿಡಿಯೋಸ್ನ ಅಲ್ಲಿ ಅಪ್ಲೋಡ್ ಮಾಡ್ತೀವಿ, ನಿಮಗೆ ಅದರ ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಫ್ರೆಂಡ್ಸ್, ನಂದಿನಿ ದ ಟೇಸ್ಟ್ ಆಫ್ ಪ್ಯೂರಿಟಿ ಇಸ್ ದ ಪ್ರೌಡ್ ಸ್ಪಾನ್ಸರ್ ಆಫ್ ಅಪ್ಪು ರೇಡಿಯೋ ಅಂಡ್ ಕೂಲು ಸೂಪರ್ ಫುಡ್ಸ್ ಆರ್ ದ ಆಥರೈಸ್ಡ್ ಮರ್ಚೆಂಟ್ ಎಕ್ಸ್ಪೋರ್ಟರ್ ಆಫ್ ನಂದಿನಿ ಪ್ರಾಡಕ್ಟ್ಸ್ ಟು ಆಸ್ಟ್ರೇಲಿಯಾ ಅಂಡ್ USA. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಸುನಿಲ್ ಮಿರಜ್ಕರ್ ಹಾಗೆ ರಂಜಿತಾ ಸುರೇಶ್ ಅವರೊಂದಿಗೆ. ಸೊ ರಂಜಿತಾ ಸುರೇಶ್ ಅವರು ಮೆಲ್ಬೋರ್ನ್ ಮೂಲದ ಖ್ಯಾತ ಹಿಂದೂಸ್ಥಾನಿ ಶಾಸ್ತ್ರೀಯ ಗಾಯಕಿ, ಶಿಕ್ಷಕಿ ಹಾಗೂ ನಾಡಾ ಸೋನಿಕ್ ಫೌಂಡೇಶನ್ನ ಸಂಸ್ಥಾಪಕಿ. ಕರ್ನಾಟಕದ ಸಂಗೀತ ಪರಂಪರೆಯನ್ನು ಆಸ್ಟ್ರೇಲಿಯಾದಲ್ಲಿ ಯಶಸ್ವಿಯಾಗಿ ಪರಿಚಯಿಸುತ್ತಾ ಅನೇಕ ವಿದ್ಯಾರ್ಥಿಗಳಿಗೆ ಗುರು ಶಿಷ್ಯ ಪರಂಪರೆಯಲ್ಲಿ ಸಂಗೀತ ಶಿಕ್ಷಣ ನೀಡುತ್ತಿದ್ದಾರೆ. ಭಾವಗೀತೆ, ಶಾಸ್ತ್ರೀಯ ಸಂಗೀತ ಮತ್ತು ಸಮುದಾಯ ಸೇವೆಯಲ್ಲಿ ಅವರ ಕೊಡುಗೆ ಅಪಾರವಾಗಿದೆ. ಹಾಗೆ ನಮ್ಮ ಜೊತೆ ಇದ್ದಾರೆ ಸುನಿಲ್ ಮಿರಜ್ಕರ್ ಅವರು ಮೆಲ್ಬೋರ್ನ್ನ ಪ್ರತಿಭಾವಂತ ಲೈಟ್ ಮ್ಯೂಸಿಕ್ ಗಾಯಕರು. ಕನ್ನಡ ಚಲನಚಿತ್ರ ಗೀತೆಗಳು, ಭಕ್ತಿ ಗೀತೆಗಳು, ಭಾವಗೀತೆಗಳು ಹಾಗೂ ಸುಗಮ ಸಂಗೀತವನ್ನು ಹೃದಯ ಸ್ಪರ್ಶಿಯಾಗಿ ಹಾಡುವ ಮೂಲಕ ಪ್ರೇಕ್ಷಕರ ಮನವನ್ನ ಗೆದ್ದಿದ್ದಾರೆ. ಬಾಲ್ಯದಿಂದಲೇ ರೇಡಿಯೋ ಧಾರವಾಡ ಮತ್ತು ವಿವಿಧ ಭಾರತಿ ಮೂಲಕ ಕನ್ನಡ ಸಂಗೀತದ ಪ್ರೇರಣೆಯನ್ನ ಪಡೆದ ಅವರು ಸಂಗೀತದ ಮೇಲಿನ ತಮ್ಮ ಪ್ರೀತಿಯನ್ನು ಇಂದಿಗೂ ಮುಂದುವರಿಸಿಕೊಂಡು ಬಂದಿದ್ದಾರೆ. ಸೊ ಮೊದಲು ಬನ್ನಿ ನಾವು ಇವ್ರನ್ನ, ಸುನಿಲ್ ಮತ್ತೆ ರಂಜಿತಾ ಅವ್ರನ್ನ, ನಮ್ಮ ಒಂದು ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಸುನಿಲ್ ಮತ್ತೆ ರಂಜಿತಾ ಅವರೇ, ನಿಮಗೆ ನಮ್ಮ ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಧನ್ಯವಾದಗಳು. ಧನ್ಯವಾದಗಳು. ಸೊ ರಂಜಿತಾ ಮತ್ತೆ ಸುನಿಲ್ ಅವರೇ, ನಾನು ಈಗ ತಾನೇ ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಟ್ಟೆ. ಸೊ ನಿಮ್ಮ ಒಂದು ಹಿನ್ನೆಲೆ ಮತ್ತೆ ಬ್ಯಾಕ್ಗ್ರೌಂಡ್ ಬಗ್ಗೆ ನಮ್ಮ ಶ್ರೋತೃಗಳ ಹತ್ರ ಹಂಚ್ಕೊಳ್ಳಿ. ಸೊ ರಂಜಿತಾ ಅವರೇ. ಅಪ್ಪು ರೇಡಿಯೋ ಕೇಳೋ ಎಲ್ಲರಿಗೂ ನಮಸ್ಕಾರ. ಜ್ಯೋತ್ಸ್ನಾ ಅವ್ರಿಗೆ ಧನ್ಯವಾದಗಳು ನಮ್ಮನ್ನ ಇವತ್ತು ಕರೆದಿದ್ದಕ್ಕೆ. ನನ್ನ ಹೆಸರು ರಂಜಿತಾ ಸುರೇಶ್. ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ. ನನ್ನ ಗುರುಗಳು ಶ್ರೀ ಕೌಶಿಕ್ ಐತಾಳ್ ಅಂತ ಬೆಂಗಳೂರಿಂದ. ಈಗಲೂ ಕಲಿತೀನಿ. ಸುಮಾರು 14 ವರ್ಷದಿಂದ ಅವ್ರ ಹತ್ರ ಕಲಿತಿದ್ದೀನಿ. ಅದಕ್ಕೆ ಮುಂಚೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಮಾಡಿ ಆಮೇಲೆ ಹಿಂದೂಸ್ತಾನಿ ಶುರು ಮಾಡಿದ್ದು. ಸೊ ಥ್ರೂ ಔಟ್ ಮೈ ಚೈಲ್ಡ್ಹುಡ್ ಇಂದ ಈಗಿನ ತನಕ ನನ್ನ ಮ್ಯೂಸಿಕ್ ಜರ್ನಿ ಇದೆ. ಮೆಲ್ಬರ್ನ್ಗೆ 2019 ನಾವು ಬಂದ್ವಿ. 2019 ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾಡ್ತಾ ಇದ್ದೀನಿ. ಮೊದಲನೇ ಬಾರಿಗೆ ಕನ್ನಡ ಭಾವಗೀತೆಗಳ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಭಾವಸಂಗಮದಿಂದ ನನ್ನನ್ನು ಅಪ್ರೋಚ್ ಮಾಡಿದಾಗ ಬಹಳ ಸಂತೋಷ ಆಯಿತು. 7 ವರ್ಷಗಳಿಂದ ಬರೀ ಕ್ಲಾಸಿಕಲ್ ಹಾಡ್ತಾ ಬಂದಿದ್ದೆ. ಸೊ ಒಂದು ಒಳ್ಳೆಯ ಅನುಭವ. ನಮ್ಮ ಭಾವಗೀತೆಗಳು, ನಾವು ಕೇಳಿ ಬೆಳೆದಂಥ ಭಾವಗೀತೆಗಳನ್ನು ಮತ್ತೆ ಹಾಡುವಂಥ ಅವಕಾಶ. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ಟು ಕೊಲ್ಯಾಬ್ರೇಟ್. ವೆರಿ ನೈಸ್ ರಂಜಿತಾ ಅವರೇ. ಸೊ ಹಾಗೆ ಸುನಿಲ್ ಅವರೇ, ನಿಮ್ಮ ಒಂದು ಹಿನ್ನೆಲೆಯ ಬಗ್ಗೆ ಹೇಳಿ. ಧನ್ಯವಾದಗಳು ಅಪ್ಪು ರೇಡಿಯೋ ಮತ್ತು ಜ್ಯೋತ್ಸ್ನಾ ಅವರೇ ಫಾರ್ ದಿಸ್ ಇಂಟರ್ವ್ಯೂ. ಸೊ ನಾನು ಹೇಳಬೇಕಂದ್ರೆ, ನಾನು ಮೆಲ್ಬರ್ನ್ಗೆ ಬಂದದ್ದು ಅರೌಂಡ್ 2012 ಸೊ ಅವಾಗಿಂದ ಮೆಲ್ಬರ್ನಲ್ಲಿ ಇರೋದು. ಸಂಗೀತದ ಬಗ್ಗೆ ಅದೇ ನೀವು ಹೇಳ್ದಂಗೆ ಶುರುವಿಂದನೇ ಆಸಕ್ತಿ ಇದೆ. ನಾನು ನಮ್ಮ ಐ ಆಮ್ ಫ್ರಮ್ ಬೆಲ್ಗಾವಿ, ನಾರ್ತ್ ಕರ್ನಾಟಕದಲ್ಲಿ. ಸೊ ಚಿಕ್ಕವನಿದ್ದಾಗ ನನ್ನ ಅಜ್ಜಿ ಅಜ್ಜನ ಮನೆಗೆ ಹೋಗ್ತಿದ್ದೆ ಧಾರವಾಡಕ್ಕೆ. ಸೊ ಅಲ್ಲಿ ಅವ್ರ ಮನೆಗೆ ಹೋದಾಗ ಸ್ಕೂಲ್ ಹಾಲಿಡೇಸಲ್ಲಿ, ಆವಾಗ ಇದು ವೆಕೇಶನ್ ಇರುವಾಗ ಸಮ್ಮರ್ ಹಾಲಿಡೇಸಲ್ಲಿ ಆವಾಗ ಒಂದು 4 months ಕಲ್ತಿದ್ದೆ. ಶುರು ಮಾಡಿದೆ ಕಲಿಯೋಕ್ಕೆ. ಬಟ್ ದೆನ್ ಬೆಲ್ಗಾಮ್ನಲ್ಲಿ ನಂಗೆ ಕಲಿಯೋಕ್ಕೆ ಚಾನ್ಸ್ ಸಿಗಲಿಲ್ಲ. ಸೊ ದಟ್ಸ್ ಹೌ ಹ್ಯಾವ್ ಬಿನ್ ಲಿಸ್ನಿಂಗ್ ಟು ರೇಡಿಯೋ ಆ್ಯಂಡ್ ರೇಡಿಯೋ ಕೇಳ್ತಾ ಹಾಡ್ತಾ ಬಂದಿದ್ದೀನಿ. ಸೊ ಮೆಲ್ಬರ್ನ್ಗೆ ಬಂದಮೇಲೆ ಸ್ವಲ್ಪ ಜಾಸ್ತಿ ಆಕ್ಟಿವ್ ಆಗಿದೆ ನಾನು. ಭಾವಸಂಗಮದ ವತಿಯಿಂದ ಇದು ಚಾನ್ಸ್ ಸಿಕ್ತು. ಸೊ ಹಿಂಗಾಗಿ ವೆರಿ ಗ್ರೇಟ್ಫುಲ್ ಟು ಭಾವಸಂಗಮ. ಸೊ 2024 ಆಲ್ಮೋಸ್ಟ್ ಒಂದು 5-6 ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಸೊ ರಿಯಲಿ ಗ್ರೇಟ್ಫುಲ್ ಟು ಭಾವಸಂಗಮ.
Wow, Yeah. amazing journey you both have. So you and your passion for the music actually. So ನಿಮ್ಮ ಹಿನ್ನೆಲೆಯ ಬಗ್ಗೆ ನಮ್ಮ ಅಪ್ಪು ರೇಡಿಯೋ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊ ಹಾಗೆ ರಂಜಿತಾ ಅವರೇ, ನಿಮಗೆ ಹಾ ಸಂಗೀತದಲ್ಲಿ ಹೇಗೆ ಈ ಒಂದು ಪ್ಯಾಷನ್ ಯಾವಾಗಿಂದ ಒಂದು ಸ್ಟಾರ್ಟ್ ಆಯ್ತು? ಹೇಗೆ ನಿಮ್ಮ ಒಂದು ಪಯಣದ ಬಗ್ಗೆ ಕೂಡ ತಿಳಿಸಿ ನಮ್ಮ ಶ್ರೋತೃಗಳ ಹತ್ರ. ಥ್ಯಾಂಕ್ ಯು. ಖಂಡಿತ. ನಾನು ಚಿಕ್ಕ ವಯಸ್ಸಲ್ಲಿ 3-4 ವರ್ಷ ಇದ್ದಾಗ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಕಡೆ ಕಸಿನ್ಸ್ ಎಲ್ಲರೂ 15 ದಿನಕ್ಕೊಂದ್ಸಲಿ ಎಲ್ಲರೂ ಮೀಟ್ ಮಾಡ್ತಾ ಇದ್ರು. ಅವಾಗೆಲ್ಲ ಈ ಭಾವಗೀತೆಗಳೆಲ್ಲ ಅವಾಗ ತುಂಬ ಪ್ರಸಿದ್ಧಿ ಆದಂಥ ಟೈಮು, ದೂರದರ್ಶನ್ ಶುರು ಆಗಿದ್ದ ಟೈಮು. ಹೌದು. ಈ ಬಹಳಷ್ಟು ಹಾಡುಗಳು, ಭಾವಗೀತೆಗಳಾಗ್ಲಿ ಅಥವಾ ರಾಜ್ಕುಮಾರ್ ಅವ್ರ ಫಿಲ್ಮ್ ಸಾಂಗ್ಸ್ ಆಗಲಿ, ಅದೆಲ್ಲ ತುಂಬ ಹಾಡೋರು ಎಲ್ಲ ಒಟ್ಟಿಗೆ. ಈ ಬಾನಿಗೊಂದು ಎಲ್ಲೆ ಎಲ್ಲಿದೆ, ಎಲ್ಲಿದೆ? ಜೋಗದ ಸಿರಿ ಬೆಳಕಿನಲ್ಲಿ, ಇದೆಲ್ಲ ಎಲ್ಲರೂ ಹಾಡೋರು. ಅಂದರೆ ಸುಮ್ಮನೆ ಕ್ಯಾಶುಯಲ್ ಆಗಿ ಕುತ್ಕೊಂಡು ಹಾಡೋರು. ಸೊ ನಾವೆಲ್ಲ ಚಿಕ್ಕ ಮಕ್ಕಳು, 3-4 ವರ್ಷ, ನಮಗೆ ಹಾಗೆ ಕೇಳ್ತಾ ಕೇಳ್ತಾನೆ ಹಾಡುಗಳು ಬಂದ್ಬಿಡ್ತು. ಅಲ್ಲಿ ನಮ್ಮ ತಂದೆ ತಾಯಿ ಮನೆಯವರೆಲ್ಲ ಗುರುತಿಸಿ ಇವಳು ಹಾಡ್ತಾಳೆ ಅಂತ ನನ್ನನ್ನು 6ನೇ ವಯಸ್ಸಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಕಲಿಯೋದಕ್ಕೆ ಕಳಿಸಿದ್ರು. ಅಲ್ಲಿಂದ ಅಪ್ ಅಂಟಿಲ್ 11th ಸ್ಟ್ಯಾಂಡರ್ಡ್ ತನಕ ನಾನು ಕರ್ನಾಟಿಕ್ ಮ್ಯೂಸಿಕ್ ಕಲಿತೆ. ಆ್ಯಂಡ್ ಆಮೇಲೆ ಒಂದು ಶಾರ್ಟ್ ಬ್ರೇಕ್ ಆಯಿತು ಆಫ್ಟರ್ ಕಂಪ್ಲೀಟಿಂಗ್ ಸೀನಿಯರ್, ಯಾಕಂದರೆ 12th ಈಸ್ ಅ ಟರ್ನಿಂಗ್ ಪಾಯಿಂಟ್. ಅದಾದಮೇಲೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಒಂದು ಸೆಳೆತ ಇತ್ತು. ಆವಾಗ ತಾನೇ ಬೆಂಗಳೂರಲ್ಲಿ ಹಿಂದೂಸ್ತಾನಿನೂ ಒಂಥರ ಪ್ರಖ್ಯಾತಗೊಳ್ತಾ ಇತ್ತು. ಸೊ ಹಾಗಾಗಿ ಎಲ್ಲ ಗುರುಗಳ ಕೃಪೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ವಿದ್ಯೆ ಆದರೂ ಅದಕ್ಕೆ ಒಂದು ಪ್ರೇರಣೆ ಅಥವಾ ಇನ್ಸ್ಪಿರೇಷನ್, ಮೋಟಿವೇಶನ್ ಎಲ್ಲಾನು ಹೇಳ್ಕೊಡೋ ಗುರುಗಳಾಗಿರ್ತಾರೆ. ಸೊ ಇಷ್ಟು ಮಟ್ಟಿಗೆ ಬಂದು ಈಗಲೂ ಕಲಿತಾ, ಇಲ್ಲೂ ಹೇಳ್ಕೊಡ್ತಾ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಮ್ಮ ಗುರುಗಳ ಆಶೀರ್ವಾದನೇ ಕಾರಣ ಅಂತ ಹೇಳ್ಬೋದು. ವೆರಿ ನೈಸ್. ಸೊ ನಿಮ್ದು ಸುನೀಲ್ ಅವರೇ? ಅದೇ ಸೊ ಚಿಕ್ಕವನಿದ್ದಾಗಿಂದ ನಮ್ಮ ತಂದೆ ತಾಯಿ ಅವರು ಇಬ್ರು ಜಾಬ್ ಮಾಡ್ತಿದ್ರು. ಸೊ ಮನೆಯಲ್ಲಿ ಹೆಂಗಿರೋದಂದ್ರೆ ಅಲಾರಾಮ್ ಅಂದ್ರೆ ರೇಡಿಯೋ ರೇಡಿಯೋ ಆ ಅಲಾರಾಮ್. ಟೈಮಲ್ಲಿ ರೇಡಿಯೋನೇ ಅಲ್ವಾ? ಸೊ ಹಿಂಗಾಗಿ 6 ಗಂಟೆಗೆ ಸ್ಟಾರ್ಟ್ ಆಯ್ತಂದ್ರೆ ಮನೆಯಲ್ಲಿ ರೇಡಿಯೋ ಆನ್. ಸೊ ಓಕೆ. ನಮ್ಮ ತಂದೆಯವರು 7:30ಗೆ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ರು ಅವರು. ಸೊ ಹಿಂಗಾಗಿ ಕಾಲೇಜ್ಗೆ ಹೋಗ್ಬಿಡೋರು. ಸೊ ಅದಾದ್ಮೇಲೆ 7:45 ಧಾರವಾಡ ರೇಡಿಯೋ ಸ್ಟೇಷನ್ದಲ್ಲಿ ಮೂವಿ ಸಾಂಗ್ಸ್, ಚಿತ್ರಗೀತೆಗಳು ಬರ್ತಿತ್ತು 15 ಮಿನಿಟ್ಸ್. ಓಕೆ. ಅದಕ್ಕೂ ಮುಂಚೆ ಆಮ್, ಈ ದೇಶಭಕ್ತಿ ಗೀತೆಗಳು, ಭಾವಗೀತೆಗಳು, ಅದು ಐ ಥಿಂಕ್ 7:30 7:15 to 7:30 ಆ ಟೈಮಲ್ಲಿ ಇದು ದೇಶಭಕ್ತಿ ಗೀತೆಗಳು ಅದೆಲ್ಲ ಬರ್ತಿತ್ತು. ಸೊ ಓಕೆ. ಹಿಂಗಾಗಿ ಸ್ಕೂಲಲ್ಲಿ ನಾನು ಅದನ್ನು ಕೇಳಿಕೊಂಡು, ನಮ್ಮಮ್ಮ ಆ್ಯಕ್ಚುಲಿ ಅವರು ಕನ್ನಡ ಟೀಚರು. ಸೊ ಅವರು ಓಕೆ. ನನಗೆ ಲಿರಿಕ್ಸ್ ಬರೆದು ಕೊಡೋರು ವಾವ್. ಕೇಳಿದ್ದು. ಸೊ ಅಷ್ಟೇ, ರೇಡಿಯೋದಲ್ಲಿ ಒಮ್ಮೆ ಕೇಳೋದು, ಅದನ್ನ ಮನೆಯಲ್ಲಿ ಅಮ್ಮ ಸ್ವಲ್ಪ ಹಾಡ್ತಿದ್ರು, ಅವರು ಕಲ್ತಿಲ್ಲ ಬಟ್ ಹಾಡ್ತಿದ್ರು. ಸೊ ಅದನ್ನು ಕೇಳಿಕೊಂಡು ಸ್ಕೂಲಲ್ಲಿ ಇವೆಂಟ್ಸಲ್ಲಿ, ಕಾಂಪಿಟೇಷನಲ್ಲಿ ಆ ದೇಶಭಕ್ತಿ ಗೀತೆಗಳು ಹಾಡೋದು. ಸೊ ಓಕೆ. ನಾನು ಹಂಗೆ ನೋಡಿದರೆ ಆಲ್ಮೋಸ್ಟ್ 10th ಮುಗಿಯೋವರೆಗೂ ನನಗೆ ಚಿತ್ರಗೀತೆಗಳು ಅಂದರೆ ಗೊತ್ತೇ ಇರಲಿಲ್ಲ. ಓಕೆ. ಮೇನ್ಲಿ ನಾನು ಈ ದೇಶಭಕ್ತಿ ಗೀತೆಗಳನ್ನು ತುಂಬ ಜಾಸ್ತಿ ಹಾಡ್ತಾ ಇದ್ದೆ. ಜಾಸ್ತಿ ಹಾಡ್ತಾ ಇದ್ದಿದ್ದು. ವೆರಿ ನೈಸ್. ಎವ್ರಿ ಟೈಮ್ 26th ಜನವರಿ, 15th ಆಗಸ್ಟ್ ಅಂದರೆ ನಾನು ಹಾಡಿರೋದು ಸ್ಕೂಲಲ್ಲಿ. ಸೊ ಓಕೆ 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 ಓಕೆ. ಸೊ ವೆರಿ ಅದಾದ್ಮೇಲೆ ನೈಸ್. 10th ಆದಮೇಲೆ ಸ್ವಲ್ಪ ಹಿಂದಿ ಇದಕ್ಕೆ ಎಕ್ಸ್ಪೋಸ್ ಆಯಿತು. ಓಕೆ. ಸೊ ಅವಾಗ ಒಂದು ಸ್ವಲ್ಪ ಹಿಂದಿ ಹಾಡು ಕೇಳೋದು ಸ್ಟಾರ್ಟ್ ಮಾಡಿದೆ. ಓಕೆ. ಆಮೇಲೆ ಫ್ರೆಂಡ್ಸ್ ಸರ್ಕಲ್ ಜೊತೆ ಸೇರಿಕೊಂಡು ಸ್ಟಾರ್ಟೆಡ್ ಲಿಸ್ನಿಂಗ್ ಟು ಲಿಟಲ್ ಬಿಟ್ ಆಫ್ ಹಿಂದಿ ಸಾಂಗ್ಸ್. ಆಮೇಲೆ ಸೊ 7:45 to 8 AM ಆ ಟೈಮಲ್ಲಿ ಮೇನ್ಲಿ ನನಗೆ ಇಷ್ಟ ಆಗೋದು ಅಂದರೆ ಸಂಭವ ಆ ಟೈಮಲ್ಲಿ ನಂದು ವಾಯ್ಸು ಚೇಂಜ್ ಆಗ್ತಾ ಬಂತು ಸ್ವಲ್ಪ. ಓಕೆ. ಸೊ somehow I got related to SP ಬಾಲಸುಬ್ರಹ್ಮಣ್ಯಂ ಅವ್ರ ಥರ ಹಾಡೋಕೆ ಸ್ಟಾರ್ಟ್ ಮಾಡಿದೆ. ಹಿಂಗಾಗಿ ವೆರಿ ನೈಸ್. ವೆರಿ ಬಿಗ್ ಫ್ಯಾನ್ ಆಫ್ SPB. SPB ಅವರ ಒಂದು ಇದು. ಸೊ ನಿಮ್ಮ ಒಂದು ದೇಶಭಕ್ತಿ ಗೀತೆಯಿಂದ ಎಲ್ಲ ನಿಮ್ದು ಸ್ಟಾರ್ಟ್ ಆಯ್ತು. ಆಮೇಲೆ ನೀವು ಒಂದು ಹಿಂದಿಯನ್ನ ಕಲ್ತ್ಕೊಂಡ್ರಿ. ಸೊ ನಿಮ್ಗೆ ಒಂದು ಈ ರೇಡಿಯೋ ಧಾರವಾಡ, ವಿವಿಧ ಭಾರತೀಯ ಪ್ರಭಾವ, ಸೊ ನಿಮ್ಮ ಒಂದು ಸಂಗೀತ ಜಾಸ್ತಿ. ಜೀವನದಲ್ಲಿ ಬಹಳಷ್ಟು ಪ್ರಭಾವನ ಬೀರ್ತು ಅಂತ ಹೇಳ್ಬೋದು.
ವೆರಿ ನೈಸ್. ಹಾಗೆ ರಂಜಿತಾ ಅವರೇ, ಫೌಂಡರು ಕೂಡ. ಸೊ ಏನಿದು, ನಿಮ್ಗೆ ಹೇಗೆ ಇದರ ಒಂದು ಫೌಂಡೇಶನ್ ಆರಂಭಿಸೋ ಪ್ರೇರಣೆ ಹೇಗೆ ಬಂತು? ಏನಿದು ನಾಡ ಸೋನಿಕ್? ಇದ್ರ ಬಗ್ಗೆನೂ ಕೂಡ ಹೇಳಿ. ನಾದಾ ಸಾನಿಕ್ ಅದು. ನಾದಾ ಸೋನಿಕ್, ಸಾರಿ. ಯಾ, ಅಫ್ಕೋರ್ಸ್ ಎರಡೂ ಪದಗಳ ಅರ್ಥ ಒಂದೇ. ಸಾನಿಕ್ ಅನ್ನೋದಕ್ಕೂ ಅಂದರೆ ಒಳ್ಳೆ ನಮ್ಮ ಕಿವಿಗಳಿಗೆ ಇಂಪಾದ ಧ್ವನಿ ಅಂತ ಏನು ಅನ್ಸುತ್ತೆ, ಎನಿ ಸೌಂಡ್ ದಟ್ ಇಸ್ ವೆರಿ ಸೂದಿಂಗ್ ಫಾರ್ ಆರ್ ಇಯರ್ಸ್ ಇಸ್ ಸಾನಿಕ್ ಅಂತಾರೆ. ಓಕೆ. ಅದನ್ನೇ ನಾವು ನಾದ ಅಂತೀವಿ, ಆಹತ ನಾದ ಓಕೆ. ಅದು ಇಂಗ್ಲಿಷ್ ಅಂತ ಅಲ್ಲಿ ಕರಿತೀವಿ. NADASONIC ಹೌದು. ನಾಡ ಸೋನಿಕ್. ಇಲ್ಲ ಇಲ್ಲ, ನಾದ ನಾದಾ ಸೋನಿಕ್ ಇನ್ ಸಾನಿಕ್. ಕನ್ನಡ. ಓಕೆ. ಹಾ, ಸೊ ಅದು ನನ್ನ ಸಂಗೀತ ಸಂಸ್ಥೆ. ಅದು ಓಕೆ. ಏನಕ್ಕೆ ಆ ಹೆಸರನ್ನ ತಗೊಂಡ್ವಿ ಅಂತಂದ್ರೆ, ಸಾನಿಕ್ ಅಂತಂದ್ರೆ ನಾನು ಹೇಳ್ದಂಗೆ ಎರಡಕ್ಕೂ ಒಂದೇ ಅರ್ಥ ಇದೆ. ಇಲ್ಲಿ ಜನರಿಗೂ ಯೂಶಲಿ ಸಂಗೀತ ಶಾಲೆ ಅಂತಂದ್ರೆ ಎಲ್ಲ ಪೂರ್ತಿ ಇಂಡಿಯನ್ ಹೆಸರೇನಾರು ಇಟ್ಟಿರ್ತಾರೆ, ಆ್ಯಂಡ್ ಅವ್ರಿಗೆ ಒಂದ್ಸಲಿ ಪ್ರನೌನ್ಸ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ಅವ್ರಿಗೆ ಅದಕ್ಕೆ ರಿಲೇಟ್ ಮಾಡ್ಕೋಬೇಕು. ಸಾನಿಕ್ ಅಂತ ಬಂದ ತಕ್ಷಣ ದಿಸ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಮ್ಯೂಸಿಕ್ ಅಂತ ಗೊತ್ತಾಗುತ್ತೆ. ಅಂತ ಸೊ ಗೊತ್ತಾಯ್ತಾ? ಅದು ಒಂದು ಐಡಿಯಾ ಅದ್ರ ಹಿಂದೆ. ಅದ ನಾದ ಸಾನಿಕ್ ಅನ್ನೋದು, ನಾದಾನೇ ಮುಖ್ಯ ಹೌದು, ಸಂಗೀತದಲ್ಲಿ. ಹೌದು, ನಾದ. ಸೊ ಸೊ ಅದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ನಾದ ಅನ್ನೋದಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ವಾವ್. ಸೊ ಹಾಗಾಗಿ ನಾದಸಾನಿಕ್ ಅನ್ನೋ ಒಂದು ಹೆಸರನ್ನ ನಾವು ಚೂಸ್ ಮಾಡಿದ್ವಿ. ನಾದಸಾನಿಕ್ ಫೌಂಡೇಶನ್ ನನ್ನ ಸಂಗೀತ ಸಂಸ್ಥೆ. ಸೊ ಸುಮಾರು 35 ಜನ ಸ್ಟೂಡೆಂಟ್ಸ್ಗೆ ನಾನು ಸಂಗೀತ ಹೇಳ್ಕೊಡ್ತೀನಿ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹೇಳ್ಕೊಡ್ತೀನಿ. ಓಕೆ. ಸೊ ಓಕೆ. ಬಹಳಷ್ಟು ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ಸಿಂದ ಬಂದಿರೋರಿದ್ದಾರೆ, ಬಹಳಷ್ಟು ಕಲ್ಚರಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋರಿದ್ದಾರೆ, ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ವೃತ್ತಿಯಲ್ಲಿ ಸ್ಟೂಡೆಂಟ್ಸು ಎಲ್ಲರೂ ಇದ್ದಾರೆ. ಸೊ ಸುಮಾರು ಎಷ್ಟು ಜೊತೆಗೆ ವರ್ಷಗಳಿಂದ ನಡೆಸ್ತಾ ಇದ್ದೀರಾ ಇದು? 2021 ನಡೆಸ್ತಾ ಇದ್ದೀನಿ ನಾನು. ಅಫ್ಕೋರ್ಸ್ ನಾನು 2019 ಬಂದಾಗಿಂದನೂ ನಾನು ಕ್ಲಾಸಸ್ ಮಾಡ್ತಾ ಇದ್ದೆ, ಬಟ್ ಒಂದು ಹೆಸರು ಅಂತ ಇಟ್ಟು ಒಂದು ವೆಬ್ಸೈಟ್ ಮಾಡಿ ಲಾಂಚ್ ಮಾಡಿ ಮಾಡಿದ್ವಿ ಅಲ್ಲ. ಅದೇ ಪ್ರೊಫೆಷನಲ್ ಆಗಿ ಒಂದು ಎಸ್ ಆರ್ಗನೈಸೇಷನ್ ಎಸ್ ಅಂತ ಮಾಡಿದ್ದು. ಜೊತೆಗೆ ಕಾನ್ಸರ್ಟ್ಸ್ ಮಾಡ್ತೀವಿ ನಾವು. ಒಂದು ಆನ್ಯುವಲ್ ಕಾನ್ಸರ್ಟ್ ಒಂದಿರುತ್ತೆ, ಜೊತೆಗೆ ಸ್ಟೂಡೆಂಟ್ಸ್ಗಳದ್ದು ಕಾನ್ಸರ್ಟ್ ಇರುತ್ತೆ. ಇಂಡಿಯಾಯಿಂದ ಯಾರಾದರೂ ದೊಡ್ಡ ಕಲಾವಿದರು, ದೊಡ್ಡವರು ಮ್ಯೂಸಿಷಿಯನ್ಸ್ ಬಂದರೆ ಅವ್ರದ್ದು ವರ್ಕ್ಶಾಪ್ಸನ್ನು ನಡೆಸೋದಾಗಿರ್ಬೋದು, ಅಥವಾ ವಿಸಿಟಿಂಗ್ ಆರ್ಟಿಸ್ಟ್ನ ಕರೆಸೋದಾಗಿರ್ಬೋದು. ಸೊ ಬಹಳಷ್ಟು ಕೆಲಸಗಳು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕೆಲಸಗಳನ್ನು ಮಾಡ್ತೀವಿ. ಮೊದಲನೇ ಬಾರಿ ಅಫ್ಕೋರ್ಸ್ ನನ್ನ ಭಾಷೆ, ನಾನು ಕೇಳಿ ಬೆಳೆದಂಥ, ನನಗೆ ತುಂಬ ಪ್ರೀತಿಯಿಂದ ನಾನು ಹಾಡ್ತಿದ್ದಂಥ ಹಾಡುಗಳನ್ನು, ಭಾವಗೀತೆಗಳನ್ನು ಇದ್ರ ಮೂಲಕ, ನಾದಸಾನಿಕ್ ಮೂಲಕ ನಾನು ಪ್ರಸ್ತುತಪಡಿಸ್ತಿರೋದು ಬಹಳ ಸಂತೋಷ ಆಗುತ್ತೆ. ವೆರಿ ನೈಸ್. ಹಾಗೆ ನೀವೊಂದು ಗುರು ಶಿಷ್ಯ ಪರಂಪರೆ ಅಂತ ನೀವೊಂದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ರೆ, ಏನು ಇದರ ವಿಶೇಷತೆ ಏನು? ಗುರು ಶಿಷ್ಯ ಪರಂಪರೆ ಅಂತಂದ್ರೆ ಗುರುವಿನ ಮೂಲಕ ಕಲಿಯುವಂಥದ್ದು. ಸೊ ಹೌದು. ಅದನ್ನ ನಾವು ಇವಾಗ ನಾನು ಒಂದು ರಾಗ ಕಲಿಬೇಕು ಅಂತಂದ್ರೆ ಅದನ್ನ ನಾನು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿನೋ ಅಥವಾ ಯಾವುದೋ ಸ್ಪಾಟಿಫೈಯಿಂದ ಯಾವುದೋ ಒಂದು ಟ್ಯೂನನ್ನು ತಗೊಂಡು ಕಲಿಯೋದಕ್ಕೆ ಆಗೋದಿಲ್ಲ. ಗುರುವಿನ ಮೂಲಕನೇ ಬರಬೇಕು. ಆ ಗುರುವಿನ ಹೌದು. ಒಂದು ಆಶೀರ್ವಾದ. ಏನು ಪ್ರಭಾವ, ಆಶೀರ್ವಾದ, ಪ್ರಭಾವ ಏನಿರುತ್ತೆ, ಅವ್ರು ಹಾಡೋದು, ಅವರು ಯಾವ ಥರ ಪ್ರತಿಯೊಂದು ಸ್ವರನೂ ಹಾಡ್ತಾರೆ, ಅವ್ರ ಶ್ರುತಿ ಹೇಗೆ ಹಿಡಿತಾರೆ, ಅದರಿಂದ ಆ ರಾಗ, ಆ ಎಮೋಷನ್ಸು ಗುರುವಿಂದ ಶಿಷ್ಯರಿಗೆ ಅದು ಪಾಸ್ ಆನ್ ಆಗುತ್ತೆ. ಜನ್ರೇಷನ್ಸ್, ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ. ಇದು ಬರೀ ಸಂಗೀತಕ್ಕೆ ಅಂತಲ್ಲ, ಆ ಗುರುವಿನ ಅವರು ಅವ್ರ ಪರ್ಸ್ಪೆಕ್ಟಿವ್ ಅಬೌಟ್ ಲೈಫ್ ಹೆಂಗಿರುತ್ತೆ, ಅವರ ಜೀವನ ಶೈಲಿ ಹೆಂಗಿರುತ್ತೆ, ಅವರು ಬೇರೆಯವ್ರ ಬಗ್ಗೆ ಎಷ್ಟು ಒಳ್ಳೇದನ್ನ ಮಾತಾಡ್ತಾರೆ ಅನ್ನೋದ್ರಿಂದ ಹಿಡಿದು ಎಲ್ಲರನ್ನೂ ಹೆಂಗೆ ಟ್ರೀಟ್ ಮಾಡ್ತಾರೆ, ಪ್ರತಿಯೊಂದು ಅವರ ಗುಣಗಳನ್ನು ಅವರು ಅವ್ರ ಸಂಗೀತದಲ್ಲಿ ಅದಕ್ಕೆ ಎದ್ದು ಕಾಣುತ್ತೆ. ಅದನ್ನ ಶಿಷ್ಯರಿಗೆ ಹೇಳ್ಕೊಟ್ಟಾಗ ಶಿಷ್ಯರಲ್ಲೂ ಅದೇ ಒಂದು ಸಂಸ್ಕಾರ ಬರುತ್ತೆ. ಸೊ ಅದು ಗುರು ಶಿಷ್ಯ ಪರಂಪರೆ. ವೆರಿ ನೈಸ್. ತುಂಬಾ ಚೆನ್ನಾಗಿ ಎಲ್ಲ ವಿವರಿಸಿದ್ರಿ. ನಿಮ್ಮ ಒಂದು ಈ ನಾದಸಾನಿಕ್ ಫೌಂಡೇಶನ್ ಅಲ್ಲಿ ಸೊ ಕ್ಲಾಸಸ್ ಯಾವ ತರ ತಗೊಳ್ತೀರಾ? ಸೊ ಎವ್ರಿ ಡೇ ಇರುತ್ತಾ? ಯಾವ ತರ ಅದಕ್ಕೇನ ಏಜ್ ಗ್ರೂಪ್ ಇರುತ್ತಾ? ಆನ್ಲೈನ್ ಇರುತ್ತಾ? ಆಫ್ಲೈನ್ ಇರುತ್ತಾ? ಯಾವ ತರ ಈ ಒಂದು ನಾದಸಾನಿಕ್ ನಡೆಯುತ್ತೆ?
ಆ, ಪ್ರತಿಯೊಂದು ಸ್ಟೂಡೆಂಟ್ಗೂ ವಾರಕ್ಕೆ ಒಂದು ಕ್ಲಾಸು 1 ಅವರ್ ಸೆಷನ್ ಇರುತ್ತೆ. ಸೊ ಓಕೆ. ಒಂದಷ್ಟು ಗ್ರೂಪ್ ಕ್ಲಾಸಸ್ ಕೂಡ ಇದೆ. ಅಫ್ಕೋರ್ಸ್ ಅದು ತುಂಬ ದೊಡ್ಡ ಗ್ರೂಪ್ ಅಲ್ಲ, 3-4 ಸ್ಟೂಡೆಂಟ್ಸು ಒಂದೇ ಶ್ರುತಿನಲ್ಲಿ ಹಾಡುವಂಥವ್ರು. ಹೌದು. ಅದಲ್ಲದೆ ಇಂಡಿವಿಜುವಲ್ ಸೆಷನ್ಸೇ ಜಾಸ್ತಿ ನಾನು ಮಾಡೋದು, ಯಾಕಂದರೆ ದಟ್ ಈಸ್ ಮೋಸ್ಟ್ ಎಫೆಕ್ಟಿವ್ ಅಂತ ಐ ಬಿಲೀವ್. ಹೌದು. ಸೊ ನನಗೆ ಐ ಹ್ಯಾವ್ ಆಲ್ 7 ಡೇಸ್, ನಾ 7 ದಿನ ನನ್ನ ಕ್ಲಾಸಸ್ ತಗೋತೀನಿ. ಸೊ ತಗೊಳ್ತೀರಾ? ನನಗೆ ಅದು ಓಕೆ. ಕೆಲಸ ಅಂತ ಅನ್ಸೋದಿಲ್ಲ. ಅಫ್ಕೋರ್ಸ್ ಅನ್ಸೋದಿಲ್ಲ. ನಾನು Yeah. ಪೂರ್ತಿ ಫುಲ್ ಟೈಮ್ ಮ್ಯೂಸಿಷಿಯನ್, ಆದರೆ ನನಗೆ ಹಾಡೋದು ಬಹಳ ಇಷ್ಟ. ಇಷ್ಟ. ಹಾಡ್ತಾ Yeah. ಇದ್ರೆ ನನಗೆ ಅದು ಕೆಲಸ ಅಂತ ಅನ್ಸೋದಿಲ್ಲ. ನಾನು ಅನ್ಸದೆ ತುಂಬಾ ಇಷ್ಟಪಡೋದ್ರಿಂದ ಪ್ಯಾಷನ್. ಹೌದು ಎಸ್, ಹೌದು 7 ದಿನ ಕ್ಲಾಸಸ್ ತಗೋತೀನಿ ನಾನು. ಹೌದು. ಎಸ್, ಅದಕ್ಕೆ ಆನ್ಲೈನು ತಗೋತೀನಿ, ಬಟ್ ಬಹಳ ಕಮ್ಮಿ. ಕಡಿಮೆ ತಗೊಳ್ತೀರಾ? ಆನ್ಲೈನ್ ಮಾಡಿದವರು ನೆಕ್ಸ್ಟ್ ಕ್ಲಾಸ್ ಮನೆಗೆ ಬರ್ತಾರೆ. Yeah. ಸೊ Yeah. ಅದಕ್ಕೆ ಏಜ್ ಅಂತ ಬಂದಾಗ ಮಕ್ಕಳು ತುಂಬ ನಾನು ಸೆಲೆಕ್ಟಿವ್ ಆಗಿ ತಗೋತೀನಿ. ಬಹಳ ಆಸಕ್ತಿ ಇರಬೇಕು ಮಕ್ಕಳಿಗಿಂತ, ತಂದೆ ತಾಯಿಗೆ ಬಹಳ ಆಸಕ್ತಿ ಇರಬೇಕು. ಆಸಕ್ತಿ ಯಾಕಂದ್ರೆ ಇರ್ಬೇಕು. ಹೌದು. ಅದೊಂದು ಕಮಿಟ್ಮೆಂಟ್, ಅದು 1 ವರ್ಷ 2 ವರ್ಷ ಹೌದು. ಅಲ್ಲ, ಅಲ್ಲ. ಸುಮಾರು 10-15 ಲೈಫ್ ಲಾಂಗ್ ವರ್ಷದ ಕಮಿಟ್ಮೆಂಟ್ ಕಮಿಟ್ಮೆಂಟ್. ಇದೊಂದು ಅಲ್ವಾ? ಹೌದು. ಸೊ ಅದು ಪೇರೆಂಟ್ಸ್ಗೆ ಅವ್ರದ್ದೇ ಆದ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ. 2-3 ಮಕ್ಳಿರ್ತಾರೆ, ಬೇರೆ ಬೇರೆ ಕ್ಲಾಸ್ ಜೊತೆಗೆ ಅವ್ರ ಕೆಲಸ. ಹೌದು. ಸೊ ಹಾಗಾಗಿ ನನಗಿರೋ ಸ್ಟೂಡೆಂಟ್ಸಲ್ಲಿ ಆಲ್ಮೋಸ್ಟ್ 80%, 85% ಎಲ್ಲ ದೊಡ್ಡವರೇನೆ. ಸೊ ಓಕೆ. ಮಕ್ಕಳು ಕಮ್ಮಿ. ಇನ್ನೊಂದು ಏನಕ್ಕೆ ಅಂತಂದರೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸ್ವಲ್ಪ ಕಷ್ಟ. ಒಂದು ಓಕೆ. ಶುರುವಿನಿಂದನೇ ಒಂದು ಕ್ರಿಯೇಟಿವಿಟಿ ಅದೆಲ್ಲ ಶುರು ಆಗೋದ್ರಿಂದ ತುಂಬ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋದು ಕಷ್ಟ. ಬಟ್ ಹಂಗಂತ ನಾನು ಹೇಳ್ಕೊಡಲ್ಲ ಅಂತಿಲ್ಲ. ಒಂದು 10 ಮಕ್ಕಳಿದ್ದಾರೆ ಓಕೆ. ಬಹಳ ಆಸಕ್ತಿ ಇರೋರು, ತಂದೆ ತಾಯಿನಲ್ಲೂ ಅದೊಂದು ಪ್ಯಾಷನ್ ಇರುವಂಥ ಒಂದು 10 ಮಕ್ಕಳು ಇದ್ದಾರೆ, ಅವ್ರಿಗೆ ಹೇಳ್ಕೊಡ್ತೀನಿ. ಕೊಡ್ತೀರಾ? ವೆರಿ ನೈಸ್. ಹಾಗೆ ಸುನಿಲ್ ಅವರೇ, ನೀವೊಂದು ಲೈಟ್ ಮ್ಯೂಸಿಕ್ ಗಾಯಕರಾಗಿ ನಿಮ್ಮ ಒಂದು ಪಯಣದ ಬಗ್ಗೆ ಹೇಳಿ. ಹಾಗೆ ನಿಮಗೆ ಒಂದು ಕನ್ನಡ ಹಾಡಂದ್ರೆ ಒಂದು ವಿಶೇಷ ಪ್ರೀತಿ ಯಾಕೆ, ಅದ್ರ ಬಗ್ಗೆನೂ ಕೂಡ ಹೇಳಿ. ಸೊ ಪಯಣ ಅಂತಂದರೆ ಅದೇ, ನಾನು ಹೇಳಿದಂಗೆ ಚಿಕ್ಕವನಿಂದ ಇದ್ದಾಗಲಿಂದು ಮನೆಯಲ್ಲಿ ಯಾವಾಗಲೂ ಏನೋ ಸ್ವಲ್ಪ ದೇವ್ರದ್ದು ಇದು ಜಾಸ್ತಿ ನಮ್ಮ ಮನೆಯಲ್ಲಿ. ಸೊ ಹಿಂಗಾಗಿ ಅಮ್ಮ ಯಾವಾಗಲೂ ಹಾಡೋರು. So ಹಾಗೆ ಆಮೇಲೆ ಅಂದ್ರೆ ನಿಮ್ಮ ಒಂದು ಪ್ರೋಗ್ರಾಮ್ಸ್, ನೀವು ಒಂದು ಮೆಲ್ಬೋರ್ನ್ ಬಂದ್ಮೇಲೆ ನೀವು ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇರೋದು, ಸೊ ಹಾಂ, ಅದರ ಸೊ ಬಗ್ಗೆ ಲೈಟ್ ನೀವು ಮ್ಯೂಸಿಕ್ ಪರ್ಫಾರ್ಮ್. ಲೈಟ್ ಮ್ಯೂಸಿಕ್ ಕರೆಕ್ಟ್. ಲೈಟ್ ಮ್ಯೂಸಿಕ್ದು ಜರ್ನಿ ಸ್ಟಾರ್ಟ್ ಆದದ್ದು ಹೆಂಗಂದ್ರೆ, ಇಂಡಿಯಾದಲ್ಲಿರುವಾಗ ಅಷ್ಟೊಂದು ಜಾಸ್ತಿ ಇನ್ವಾಲ್ವ್ ಆಗ್ತಿರ್ಲಿಲ್ಲ ನಾನು ಆ್ಯಕ್ಚುಲಿ. ಓಕೆ. ಮನೆ ಪೂರ್ತಿಗೆ ಹಾಡು ಇದು ಮಾಡ್ತಿದ್ದೆ. ಮೆಲ್ಬರ್ನ್ಗೆ ಬಂದಮೇಲೆ ಭಾವಸಂಗಮದ ಜೊತೆ ನನಗೆ ಪರಿಚಯ ಆದದ್ದು ರಮೇಶ್ ಅವರು. ಓಕೆ, ರಮೇಶ್ ಅವರು. ಐ ಥಿಂಕ್ 2016 2017 ರಮೇಶ್ ಅವ್ರ ಪರಿಚಯ ಆದದ್ದು. ಓಕೆ, ಸೊ ವೆರಿ. ಭಾವಸಂಗಮದ ಹಿ ವಾಸ್ ಒನ್ ಆಫ್ ದ ಫೌಂಡರ್ಸ್. ಸೊ ಓಕೆ. ಅವರು, ಆಮೇಲೆ ಪ್ರವೀಣ್, ಇವ್ರದ್ದು ಪರಿಚಯ ಆಗಿದ್ದು. ಓಕೆ. ಸೊ ಇನ್ನೊಂದು ಆಯ್ನಾ ಅಂತ ಒಂದು ಬೇರೆ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಪರಿಚಯ ಆಗಿದ್ದು. ಅವ್ರದ್ದು ಪರಿಚಯ ಆದಮೇಲೆ ಸೊ 2018 ನಮಗೆ ಒಂದು ತುಂಬ ಒಳ್ಳೆಯ ಅವಕಾಶ, ಅದು ಮರೆಯೋಕ್ಕೆ ಆಗೋದಿಲ್ಲ. ಆ, ರಾಜನ್ ನಾಗೇಂದ್ರ, ಫೇಮಸ್ ಮ್ಯೂಸಿಷಿಯನ್ಸ್, ರಾಜನ್ ಅವರು ಮೆಲ್ಬರ್ನಿಗೆ ಬಂದಿದ್ದರು ಓಕೆ. 2018 ರಮೇಶ್ ಅವರು ಕರೆಸಿದ್ದವ್ರನ್ನ. ಸೊ ಅವರು ಒಂದು ಇಲ್ಲಿ ವಾಯ್ಸ್ ಕಲ್ಚರ್ ಅಂತ ವರ್ಕ್ಶಾಪ್ ಕಂಡಕ್ಟ್ ಮಾಡಿದರು. ಓಕೆ. ಸೊ ಅದರಲ್ಲಿ ಭಾಗವಹಿಸಿದೆ. ಸೊ ಆವಾಗ ಯಾವಾಗಲೂ ಕನ್ನಡಕ್ಕೆ ಮನೆಯಲ್ಲಿ ಏನೋ ಅಮ್ಮ ಕನ್ನಡ ಟೀಚರ್ ಇರೋದ್ರಿಂದ ಕನ್ನಡಕ್ಕೆ ಒಂದು ಸ್ವಲ್ಪ ನನಗೆ ಒಲವು ಜಾಸ್ತಿ. ಸೊ ಹೀಗಾಗಿ ಕನ್ನಡ ಹಾಡು ಜಾಸ್ತಿ. ಓಕೆ. ಅದು ವಾಯ್ಸ್ ಕಲ್ಚರ್ ಆದಮೇಲೆ ಒಂದು ಸ್ವಲ್ಪ ಏನೋ ಒಂದು ಕಾನ್ಫಿಡೆನ್ಸ್ ಬಂತು. ಓಕೆ, ನಾನು ಮನೇಲಿ ಹಾಡ್ತಿರ್ತೀನಿ, ಹೊರಗೂ ಹಾಡು ಟ್ರೈ ಮಾಡ್ಬೋದು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಆವಾಗ ಅವ್ರು ರಾಜನ್ ಸರ್ ಬಂದಾಗ ಅವ್ರ ಮುಂದೆ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ವಿ. ಸೊ ದಟ್ ವಾಸ್ ದ ಓಕೆ. ಕೈಂಡ್ ಆಫ್ ವೆರಿ ಇನಿಷಿಯಲ್ ಇದು. ಅದಾದಮೇಲೆ ಭಾವಸಂಗಮದ ವತಿಯಿಂದ ಆಲ್ಮೋಸ್ಟ್ ಒಂದು 3-4 ಇವೆಂಟ್ ಆಯಿತು. ಓಕೆ. ಸೊ ಅದ್ರ ಬಗ್ಗೆ ಹೇಳೋದು ಏನಂದರೆ, ವೆರಿ ಯುನೀಕ್ ಆರ್ಗನೈಸೇಷನ್ ಇದು. ಸೊ ಕನ್ನಡದ ಬಗ್ಗೆ, ಕನ್ನಡದ ಮತ್ತು ಕನ್ನಡದ ನಾಟಕ, ಸಂಗೀತ, ಅದರ ಸಂಸ್ಕೃತಿ, ಇದ್ರ ಬಗ್ಗೆ ಜಾಸ್ತಿ ಬೆಳೆಸಬೇಕು, ಅನ್ನೋದು ನೆಕ್ಸ್ಟ್ ಜನರೇಷನ್ ಅದರ ಪಾಸ್ ಒಂದು ಮಾಡಬೇಕು ಅಂತ ವಿಷನ್. ಅದೊಂದು ಹೌದು. ವಿಷನ್ ಇಟ್ಕೊಂಡು ಇದನ್ನು ಸ್ಥಾಪನೆ ಮಾಡಿದ್ದು.
ಸೊ ಅದೇ ಥರ ಬೇರೆ ಬೇರೆ ಇವೆಂಟ್ಸ್ ಮಾಡಿದ್ದೀವಿ ಇವಾಗ. ರಾಜನ್ ಸರ್ ಬಂದಾಗ ಅದು ಲೈಟ್ ಮ್ಯೂಸಿಕ್ದಿತ್ತು. ಅದಾದಮೇಲೆ 2022 ಅಲ್ಲಿ 24 ಅಲ್ಲಿ ವಿಜಯ್ ಭಾಸ್ಕರ್ ಅವರ ಐ ಥಿಂಕ್ 100th ಇಯರ್ ಇದ್ರ ಸಲುವಾಗಿ ಅವ್ರಿಗೆ ಡೆಡಿಕೇಟ್ ಮಾಡಿ ಓಕೆ. ಆ, ಒಂದು ಫಿಲ್ಮ್ ಮ್ಯೂಸಿಕ್ ಚಲನಚಿತ್ರಗಳನ್ನು ಮಾಡಿದ್ವಿ. ಅದು 2025 ಅಲ್ಲಿ ಅಪ್ಪು ಉತ್ಸವ ಅಂತ ಮಾಡಿದ್ವಿ. ಹೌದು, ಅದು 50th ಫೆಡರೇಷನ್ ಬರ್ತಡೆ ಅಪ್ಪು ಕರೆಕ್ಟ್ ಅವ್ರದ್ದು. 50th 50ನೇ ವರ್ಷ. Yeah. ಸೊ ಅದರಲ್ಲೂ ಪಾರ್ಟ್ ಮಾಡಿದ್ದೆ. ಆಮೇಲೆ ಸೊ ಫಿಲ್ಮ್ ಮ್ಯೂಸಿಕ್ ಆಯಿತು. ಈಗ ಬೇರೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಜಾನಪದ ಸಂಗೀತದ ಬಗ್ಗೆನೂ ತುಂಬ ಜನರಿಗೆ ಐ ಥಿಂಕ್ ಫೋಕ್ ಆಸಕ್ತಿ ಸ್ವಲ್ಪ ಸಾಂಗ್ ಕಡಿಮೆ. ಕಡಿಮೆ ಇದೆ. ಫೋಕಲ್ ಬೇಸ್ಡ್. ಅದಕ್ಕೆ ಆಗಸ್ಟ್ 2025 ಅಲ್ಲಿ ಅದನ್ನು ಮಾಡಿದ್ವಿ. ವೆರಿ ಸೊ ನೈಸ್. ಅದು ತುಂಬ ಚೆನ್ನಾಗಿ ಮೂಡ್ ಬಂತು. ಆಮೇಲೆ ವೆರಿ ರೀಸೆಂಟ್ಲಿ ಈ ವರ್ಷ ಮಾರ್ಚಲ್ಲಿ ನಾಟಕ ಮತ್ತು ರಂಗಗೀತೆಗಳು ಇದರ ಓಕೆ, ಕಾಂಬಿನೇಷನಲ್ಲಿ ಮಾಡಿದ್ದು. ಅದಕ್ಕೆ ದತ್ತಣ್ಣ ಅವರು ಬಂದಿದ್ದರು. ಬಂದಿದ್ರ? ಸೊ ಹೌದು. ಅದು ತುಂಬ ಎಲ್ಲರೂ ಮೆಚ್ಕೊಂಡ್ರು. ಸೊ ಇಟ್ ವಾಸ್ ವೆರಿ ನೈಸ್. ನಮ್ಮ ಪ್ರೇಕ್ಷಕರಿಗೂ ಅದು ಅದು ಅಪ್ರಿಷಿಯೇಟ್ ಮಾಡಿದ್ದಕ್ಕೆ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಸೊ ಆ ದೃಷ್ಟಿಯಿಂದ ಈಗ ನೆಕ್ಸ್ಟ್ ಏನು ಮಾಡ್ಬೋದು ಅಂತ, ಭಾವಗೀತೆಗಳ ಬಗ್ಗೆ ಜಾಸ್ತಿ ಕೇಳಿಲ್ಲ ನಾವು. ಅಟ್ಲೀಸ್ಟ್ ನನಗಾದ್ರೂ ಓಕೆ. ಗೊತ್ತಿಲ್ಲ ಇಲ್ಲಿ ಮೆಲ್ಬರ್ನಲ್ಲಿ ಆದದ್ದು. ಸೊ ಫಸ್ಟ್ ಟೈಮ್ ರಂಜಿತ್ ಅವ್ರದ್ದು ಪರಿಚಯ ಆದಮೇಲೆ ಸೊ ವಿ ಥಾಟ್ ಭಾವ ಗೀತೆಗಳ ನವನವೀನ ಅಂತ ಪ್ರೋಗ್ರಾಮ್ ಮಾಡಿಕೊಂಡು ಭಾವಗೀತೆಗಳ ಮೇಲೆ ಫೋಕಸ್ ಮಾಡಿಕೊಂಡು ಫೋಕಸ್ ಮಾಡೋಣ ಅಂತ ಮಾಡೋಣ ಒಂದು ಅಂತ ಥಾಟ್ ಬಂದು ಡಿಫ್ರೆಂಟ್ ವಿ ಟ್ರೈ. ಸ್ಟಾರ್ಟ್. ಸೊ ನಿಮ್ಮ ಒಂದು ಜರ್ನಿ ಈ ಒಂದು ಭಾವ ಸಂಗಮ ಅವರಿಂದ, ರಮೇಶ್ ಅವರಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಅವರ ಒಂದು ಇದರಿಂದ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀರಾ. ವೆರಿ ನೈಸ್ ಸುನೀಲ್ ಅವರೇ. ಸೊ ದ ಅದರ್ ರೀಸನ್ ನೀವು ಯಾಕಿದ್ದೀರಾ ಇವತ್ತು ಅಂದ್ರೆ, ನಿಮ್ಮ ಒಂದು ಅಪ್ಕಮಿಂಗ್ ಇವೆಂಟ್ ಬರ್ತಾ ಇದೆ. ಸೊ ಭಾವ ನವನವೀನ ಅಂತ, ಇದು ಒಂದು ಸಂಗೀತದ ಸುಮಧುರ ಸಂಜೆ, ಒಂದು ಲೈವ್ ಇನ್ ಕನ್ಸರ್ಟ್ ಅಂತ ಹೇಳ್ಬೋದು. ಒಂದು ಕನ್ನಡ ಸಾಹಿತ್ಯ, ಭಾವಗೀತೆ ಹಾಗೂ ಸುಶ್ರಾವ್ಯ ಸಂಗೀತದ ಸೊಬಗನ್ನು ಒಂದೇ ವೇದಿಕೆಯಲ್ಲಿ ಅನಾವರಣಗೊಳಿಸುವ ಅದ್ಭುತ ಸಂಗೀತ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿ, ಯಾವತ್ತು, ಎಲ್ಲಿ ನಡೀತಾ ಇದೆ, ಏನು ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನು, ಪ್ರೇಕ್ಷಕರು ಏನನ್ನ ನಿರೀಕ್ಷಿಸ್ಬೋದು ಅಂತ ಹೇಳಿ. ಥ್ಯಾಂಕ್ ಯು. ನಾ ಹೇಳ. ಖಂಡಿತ. ಸೊ ಭಾವನವನವೀನ ಒಂದು ವಿಶೇಷವಾದ ಭಾವಗೀತೆಗಳ ಕಾರ್ಯಕ್ರಮ ಜುಲೈ 11ನೇ ತಾರೀಕು ಬ್ಯಾಂಕ್ಸಿಯಾ ಥಿಯೇಟರ್ ಕೀಸ್ಬರೋನಲ್ಲಿ ನಡೆಸ್ತಾ ಇದ್ದೀವಿ. ಭಾವಗೀತೆಗಳು ಅದೇ ನಾನು ಹೇಳ್ದಂಗೆ ಕೇಳಿ ಬೆಳೆದಿರೋರಿಗೆ ತುಂಬ ಕನೆಕ್ಟ್ ಆಗುತ್ತೆ. ಹಾಗೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕವಿಗಳ ಕೊಡುಗೆ ಅಪಾರ. ಒಂದೊಂದು ಕವಿತೆನೂ ನಾವು ಕೇಳ್ತಾ ಇದ್ರೆ ಕುವೆಂಪು ಅವ್ರದ್ದಾಗಿರ್ಬೋದು, ಬೇಂದ್ರೆ ಅವ್ರದ್ದಾಗಿರ್ಬೋದು, ನಿಸಾರ್ ಅಹ್ಮದ್, NS ಲಕ್ಷ್ಮೀನಾರಾಯಣ ಭಟ್ಟ, GS ಶಿವರುದ್ರಪ್ಪ ಅವರು, ಇನ್ನು ಬಹಳಷ್ಟು ಕವಿಗಳಿದ್ದಾರೆ. ಸೊ ಒಂದೊಂದು ಕವಿತೆನೂ ಎಷ್ಟು ಚೆನ್ನಾಗಿ ಒಂದು ಪ್ರಕೃತಿನಾಗಲಿ, ಒಂದು ತಾಯಿನಾಗಲಿ, ಒಂದು ಹಾಡ್ತಿರ್ಬೇಕಾದ್ರೆ ಹಾಡು ಅಂತ ಹಾಡ್ತಿದ್ವಿ. ಈಗ ದೊಡ್ಡವರಾದ್ಮೇಲೆ ಅದ್ರ ಮೀನಿಂಗನ್ನ ತಿಳ್ಕೊಂಡು ಹಾಡ್ತಾ ಇದ್ರೆ ಎಷ್ಟು ನಮ್ಮ ಕನ್ನಡ ಸಾಹಿತ್ಯ ಎಷ್ಟು ಚೆನ್ನಾಗಿದೆ, ಎಷ್ಟು ರಿಚ್ ಆಗಿದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಬಹಳಷ್ಟು ಜನ ಭಾವಗೀತೆಗಳನ್ನ ಕೇಳಿ ಬೆಳೆದವ್ರಿಗೆ ತುಂಬಾನೇ ಕನೆಕ್ಟ್ ಆಗುವಂತ ಹಾಡುಗಳು. ಒಂಥರ ಐ ವುಡ್ ಸೇ ವೆರಿ ನಾಸ್ಟಾಲ್ಜಿಕ್ ಕಾನ್ಸರ್ಟ್. ಒಂದೊಂದು ಹಾಡನ್ನು ಒಂದೊಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗೆ ಸುನೀಲ್ ಮತ್ತೆ ರಂಜಿತಾ ಅವರೇ, ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇನ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ? ಸಂಗೀತಗಾರರು ಯಾರು ಬೇರೆಯವರು ಇದ್ದಾರಾ? ಸೊ ಮೇನ್ ಆಗಿ ರಂಜಿತಾ ಅವರು, ನಾನು, ನಮ್ಮ ಜೊತೆ ವಿಕಾಸ್ ಅಂತ ಇದ್ದಾರೆ, ಮೇಲ್ ಸಿಂಗರು. ಆಮೇಲೆ ಅನಿರುದ್ಧ್ ಅಂತ ಇನ್ನೊಬ್ರು ಮೇಲ್ ಸಿಂಗರ್ ಇದ್ದಾರೆ. ಹಿ ಈಸ್ ಐ ಥಿಂಕ್ ಇಬ್ರು ಕ್ಲಾಸಿಕಲಿ ಟ್ರೈನ್ಡ್ ಸಿಂಗರ್ಸ್ ಅವರು. ಓಕೆ. ಆಮೇಲೆ ಇದ್ರ ಜೊತೆ ರಂಜಿತಾ ಅವರು ಆ್ಯಕ್ಚುಲಿ ಸ್ಟೂಡೆಂಟ್ಸೇ ಭಾಗವಹಿಸ್ತಾ ಇದ್ದಾರೆ. ಸೊ ಇದು ಫ್ರಮ್ ಸಿಂಗರ್ಸ್ ಪಾಯಿಂಟ್ ಆಫ್ ವ್ಯೂ. ಆಮೇಲೆ ಮ್ಯೂಸಿಷಿಯನ್ಸು ಮೇನ್ಲಿ ಕೀಬೋರ್ಡಲ್ಲಿ ನಟರಾಜ್ ಬಾಬ್ಜಿ ಅಂತ ಇದ್ದಾರೆ, ತಬಲಾದಲ್ಲಿ ಪಾಂಡುರಂಗ್ ತೊರ್ವಿ ಅಂತ, ಆಮೇಲೆ ಫ್ಲೂಟಲ್ಲಿ ಸುಬ್ರಹ್ಮಣ್ಯ ಶಾಸ್ತ್ರಿ, ಆಮೇಲೆ ಪರ್ಕ್ಯೂಷನಿಸ್ಟ್ ಆಗಿ ಪ್ರಶೋಭ್ ಪಿಳ್ಳೆ ಅಂತ ಒಬ್ರಿದ್ದಾರೆ. ಸೊ ಇಷ್ಟು ಜನ ಸೇರಿಕೊಂಡು ಮಾಡ್ತಾ ಇದ್ದೀವಿ.
ವೆರಿ ನೈಸ್. ಸೊ ಒಂದು ತುಣುಕು ಕೇಳ್ಬೋದಾ ರಂಜಿತಾ ಮತ್ತೆ ಸುನೀಲ್ ಅವರೇ? ಸೊ ರಂಜಿತಾ ಅವರೇ, ನೀವು ಒಂದು ಹಾಡನ್ನ ಹಾಡಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕಾತಿಲ್ಲಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕಾತಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ, ಅಮ್ಮ ನಾನು 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 ಅಮ್ಮ ನಾನು ದೇವರಾಣೆ ಬೆಣ್ಣೆ ಕಾತಿಲ್ಲಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕಾತಿಲ್ಲಮ್ಮ. ಸೋ ಬ್ಯೂಟಿಫುಲ್ ರಂಜಿತಾ ಅವರೇ, ಸೋ ಅಮೇಸಿಂಗ್ ಆಕ್ಚುಲಿ. ಸೊ ನೀವು ಸುನೀಲ್ ಅವರೇ, ಫ್ಯೂ ಲೈನ್ಸ್. Sure. ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು, ಗುಡಿಯ ಗೋಪುರದಲ್ಲಿ ನೆರೆವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು, ನಿನ್ನ ಹೆಸರು, ನಿನ್ನ ಹೆಸರು. ವೆರಿ ನೈಸ್ ಸುನೀಲ್ ಮತ್ತೆ ರಂಜಿತಾ ಅವರೇ, ಎಷ್ಟು ಚೆನ್ನಾಗಿದೆ ನನಗೆ ಆನ್ಲೈನ್ ಅಲ್ಲೇ ಕೇಳೋದಿಕ್ಕೆ. ಸೊ ಒಂದು ರಿಯಲ್ ಆಗಿ ಒಂದು ಲೈವ್ ಇನ್ ಕನ್ಸರ್ಟ್ ವಿತ್ ಆಲ್ ದ ಮ್ಯೂಸಿಕ್, ಸೊ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಕೇಳೋದಿಕ್ಕೆ. ಒಂದು ಭಾವಗೀತೆಗಳ ಸೊಬಗನ್ನ ಅಲ್ಲಿ ಕೇಳ್ಬೋದು. ಸೊ ರಂಜಿತಾ ಮತ್ತೆ ಸುನೀಲ್ ಅವರೇ, ಸೊ ತುಂಬಾ ಖುಷಿ ಆಯ್ತು ನೀವು ಈ ಒಂದು ನಮ್ಮ ಒಂದು ಅಪ್ಪು ರೇಡಿಯೋಗೆ ಬಂದು ನಿಮ್ಮ ಒಂದು ಈ ಭಾವನವ್ಯ ನವೀನ ಕಾರ್ಯಕ್ರಮದ ಬಗ್ಗೆ ನಮ್ಮ ಹತ್ರ ಹಂಚ್ಕೊಂಡಿರೋದು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ರ್ಯಾಪಿಡ್ ಫೈರ್ ರೌಂಡ್ ಅಂತ ಕೂಡ ಇದೆ. ಸೊ ಕ್ವಿಕ್ ಆಗಿ ಕ್ವಶನ್ ನ ಕೇಳ್ತೀನಿ, ಇಬ್ರಿಗೂ ಒಂದೊಂದು ಕ್ವಶನ್. ಸೊ ನೀವು ಥಟ್ ಅಂತ ಆನ್ಸರ್ ಮಾಡಬೇಕು. ಸೊ ರಂಜಿತಾ ಅವರೇ, ನಿಮ್ಗೆ ಇಷ್ಟವಾದ ಕರ್ನಾಟಕದ ಒಂದು ನೆಚ್ಚಿನ ಸ್ಥಳ ಯಾವುದು? ಮೈಸೂರು. ನಮ್ಮೂರು. ವೆರಿ ನೈಸ್. ಸೊ ಹಾಗೆ ನಿಮ್ಗೆ ಸುನಿಲ್ ಅವರಿಗೆ ನೀವು ಇಷ್ಟಪಡುವ ಗಾಯಕರು ಯಾರು? ನಿಮ್ ಫೇವ್ರೆಟ್? ವಿದೌಟ್ ಎನಿ ಡೌಟ್ SP ಬಾಲಸುಬ್ರಹ್ಮಣ್ಯಂ. ವೆರಿ ನೈಸ್. ಸೊ ಹಾಗೆ ರಂಜಿತ್ ಅವರೇ, ಒಂದು ವರ್ಡ್ ಅಲ್ಲಿ ನೀವು ಮ್ಯೂಸಿಕ್ ನ ಡಿಫೈನ್ ಮಾಡಿದ್ರೆ? ಲೈಫ್. ಜೀವನ. ಸೊ ನೈಸ್, ಎಮೋಷನ್. ಸೊ ಹಾಗೆ ಭಕ್ತಿಗೀತೆ, ಭಾವಗೀತೆ, ಈ ಸಿನಿಮಾ ಹಾಡು ನಿಮಗೆ ಯಾವ ಶೈಲಿ ಹೆಚ್ಚು ಹತ್ತಿರವಾಗತ್ತೆ ಸುನಿಲ್ ಅವರೇ? ಮನಸ್ಸಿನಿಂದ ಬರೋದು ಭಕ್ತಿಗೀತೆಗಳು, Okay. ಬಟ್ ಸೂದಿಂಗ್ ಪಾಯಿಂಟ್ ಆಫ್ ವ್ಯೂಲೇ ಚಿತ್ರಗೀತೆಗಳು. ವೆರಿ ನೈಸ್. ಹಾಗೆ ಈ ಭಾವ ನವನವೀನ ಈ ಒಂದು ಕಾರ್ಯಕ್ರಮನ ಒಂದು ಸೆಂಟೆನ್ಸ್ ಅಥವಾ ಒಂದು ವರ್ಡ್ ಅಲ್ಲಿ ವರ್ಣಿಸೋದಾದ್ರೆ? ವಿಶೇಷವಾದ ಭಾವಗೀತೆಗಳ ಕಾರ್ಯಕ್ರಮ. ನೀವು ಸುನೀಲ್ ಅವರೇ? Yeah, same. Agree with ಸೊ ನಮ್ಮ ಶ್ರೋತೃಗಳು ನಿಮ್ಮ ಈ ಒಂದು ಕಾರ್ಯಕ್ರಮ ಕೇಳ್ತಿರೋರಿಗೆ ನಿಮ್ಮ ಒಂದು ಸಜೆಷನ್ ಅಥವಾ ಈ ಒಂದು ಪ್ರೋಗ್ರಾಮ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅದನ್ನ ಹಂಚ್ಕೊಳ್ಳಿ. ಭಾವಗೀತೆನ ಕೇಳಿ ಬೆಳೆದಿರೋಂಥ ಎಲ್ಲ ಕನ್ನಡಿಗರು ಮೆಲ್ಬರ್ನಲ್ಲಿ ಯಾರ್ಯಾರಿದ್ದೀರಾ, ಖಂಡಿತವಾಗ್ಲೂ ಒಂದು ಬಹಳ ಒಳ್ಳೆ ಅನುಭವ ಆಗತ್ತೆ ಕಾರ್ಯಕ್ರಮದಲ್ಲಿ. ಭಾವಗೀತೆಗಳನ್ನ ಕೇಳಿ ಒಳ್ಳೊಳ್ಳೆ ಹಾಡು ಬಹಳ ಸಂತೋಷ ಪಡ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ವೆರಿ ನೈಸ್. ನೀವು ಸುನೀಲ್ ಅವರೇ? ಅದೇ ಕನ್ನಡದ ಇದೊಂದು ಒಂಥರ ಯುನೀಕ್ ಇದನ್ನು ಟ್ರೈ ಮಾಡ್ತಾ ಇದ್ದೀವಿ. ಒಂದು ಸುಂದರ ಕಾವ್ಯ ಮತ್ತು ಸಂಗೀತವನ್ನು ಒಂದೇ ವೇದಿಕೆಯಲ್ಲಿ ಅನುಭವಿಸುವುದೊಂದು ಒಳ್ಳೆಯ ಅವಕಾಶ ಎಲ್ಲರಿಗೂ. ಸೊ ಎಲ್ಲರೂ ಬಂದು ನಮಗೆ ಪ್ರೋತ್ಸಾಹಿಸಿ ಆನಂದಿಸಬೇಕು ಅಂತ ಕೇಳ್ಕೊತೀವಿ. ವೆರಿ ನೈಸ್. ಸೊ ಈ ಒಂದು ಭಾವನವನವೀನ ಕೇವಲ ಒಂದು ಸಂಗೀತ ಕಾರ್ಯಕ್ರಮ ಅಲ್ಲ, ಇದು ಒಂದು ಕನ್ನಡ ಸಾಹಿತ್ಯ, ಭಾವಗೀತೆ ಮತ್ತು ಸಂಗೀತದ ಭಾವಲೋಕವನ್ನು ಒಂದೇ ವೇದಿಕೆಯಲ್ಲಿ ಸಂಭ್ರಮಿಸುವ ವಿಶಿಷ್ಟ ಉತ್ಸವ ಅಂತ ಹೇಳ್ಬೋದು.
ರಂಜಿತಾ ಸುರೇಶ್ ಅವರ ಶಾಸ್ತ್ರೀಯ ಸಂಗೀತದ ಸೊಬಗು, ಹಾಗೆ ಒಂದು ಸುನಿಲ್ ಮಿರಜ್ಕರ್ ಅವರ ಮಧುರ ಗಾಯನ, ಹೀಗೆ ಹಲವಾರು ಸಂಗೀತಗಾರರೊಂದಿಗೆ ಇದೊಂದು ಕೂಡಿರುವ ಒಂದು ಮರೆಯಲಾಗದ ಒಂದು ಅನುಭವವಾಗಲಿದೆ. ಸೊ ಇದು ಒಂದು ಜುಲೈ 11ರಂದು ಮೆಲ್ಬೋರ್ನಲ್ಲಿ ಈ ಒಂದು ಕಾರ್ಯಕ್ರಮ ಬ್ಯಾಂಕ್ಸಿಯಾ ಕ್ಯಾಂಪಸ್ ಥಿಯೇಟ್ರಲ್ಲಿ ಜುಲೈ 11ರಂದು ನಡೀತಿದೆ. ಸೊ ಅವತ್ತು ಎಲ್ಲರನ್ನ ಭೇಟಿ ಮಾಡೋಣ. ಸೊ ಭಾವನ ವೀಣೆಯ ಸಂಗೀತ ಯಾತ್ರೆಯಲ್ಲಿ ನಾವೆಲ್ಲ ಒಂದು ಮೀಟ್ ಆಗೋಣ ಅಂತ ಹೇಳ್ತಾ ನಾವು ನಮ್ಮ ಒಂದು ಈ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ಅಗೇನ್ ರಂಜಿತಾ ಮತ್ತೆ ಸುನಿಲ್ ಅವರೇ, ನೀವು ನಿಮ್ಮ ಒಂದು ಅಮೂಲ್ಯವಾದ ಸಮಯ ತಗೊಂಡು ನಮ್ಮ ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ನೀವು ಸಂದರ್ಶನ ಕೊಟ್ಟಿರೋದು ಇಟ್ಸ್ ರಿಯಲಿ ಎ ಪ್ಲೆಜರ್ ಅಂಡ್ ಆನರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ನಿಮಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.